ಸಖತ್ ಫೋಟೋ ಇದು. ಯಾವುದೋ ಗೂಗಲ್ ಫೋಟೋ ತೆಗೆದು ಆ್ಯಕ್ಚುಲಿ ಇದು. ವಾಟ್ ಫೋಟೋಗ್ರಫಿ ಲೆವೆಲ್. ಅವರು ಆ್ಯಕ್ಚುಲಿ ಕಿವಿಗೆ ಬ್ಲೂಟೂತ್ ಹಾಕೊಂಡಿದ್ದಾರೆ. ಇವ್ರು ಏನು ಹೇಳಿದ್ರು ಅವ್ರು ಅಲ್ಲಿ ಕೇಳಿಸ್ಕೊತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಆರ್ಸಕ್ಕೆ ರೆಡಿಯಾಗಿದ್ದಾರೆ. ಫೋಟೋ ಕ್ಲಿಕ್ ಆಗೋ ತನಕ ಆರಿಸ್ತಾನೆ ಇರ್ತಾರೆ. ನಮ್ಗೆ ಒಳ್ಳೇದು. ಡ್ರೋನ್ ಎಲ್ಲ ಯಾಕೆ? ಈ ನಿಮ್ಮ ಡೈಲಾಗ್ನ ಪರಿಣಿತ ನಮಿತಾ ವ್ಲಾಗ್ಸಲ್ಲಿ ನೋಡ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನಮಿತಾ. ಮೈಸೂರು ಹುಡುಗಿ ಅನ್ನಕ್ಕೆ ನೋಡಿ ಎಲ್ಲಿ ನಿಂತಿದ್ದೀನಿ ಅಂತ. ಅಲ್ಲಿ ನೋಡಿ, ನೋಡ್ಕೊ ಬಂದ್ರ. ನಾನಿವತ್ತು ಮೈಸೂರು ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಇಂಟ್ರಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನಕ್ಕೆ ಬಂದಿದ್ದೀವಿ ಅಂದರೆ, ನನ್ನ ಕಸಿನ್ದು ಎಂಗೇಜ್ಮೆಂಟ್ ಹಾಕಿದೆ ಅಲ್ವಾ ವ್ಲಾಗು, ಅವ್ನಿಗೆ ಮದುವೆ ಪ್ರೀ ವೆಡ್ಡಿಂಗ್ ಫೋಟೋಶೂಟಿಗೆ ಬಂದಿದ್ದೀವಿ. ಈಗ ಬೆಳಗ್ಗೆ 7:15 ನನಗೆ ಯಪ್ಪ ಬೆಳಗ್ಗೆನೇ ಎದುರಿಸ್ಕೊಂಡು ಕರ್ಕೊಂಡು ಬಂದರು. ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟೆಷ್ಟು ಜನ ಫೋಟೋಶೂಟ್ ಮಾಡಿಸ್ತವ್ರೆ ಅಂತ. ಇವತ್ತಿನ ಫುಲ್ಲು ಬ್ಲಾಗು ಪ್ರೀ ವೆಡ್ಡಿಂಗ್ದೇ ಇರುತ್ತೆ. ನಾವು ಎಷ್ಟೆಷ್ಟು ಪ್ಲೇಸ್ಗೆ ಹೋಗ್ತೀವಿ, ಆಮೇಲೆ ಯಾವ ಥರ ಕಾಸ್ಟ್ಯೂಮ್ ಹಾಕ್ತಾರೆ, ನೀವು ಎಲ್ಲನೂ ನೋಡ್ಬೋದು ಈ ಬ್ಲಾಗಲ್ಲಿ. ನಾನು ಎಲ್ಲನೂ ತೋರಿಸ್ಕೊಡ್ತೀನಿ ನಿಮಗೆ. ಇದು ಇಂಟ್ರಡಕ್ಷನ್ ಬ್ಲಾಗು. ಅರಮನೆ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಫುಲ್ಲು ಅವರಿಬ್ಬರದೇ ಕಂಟೆಂಟ್ ಇರುತ್ತೆ. ಬನ್ನಿ ನೋಡೋಣ. ನನ್ನ ಹುಚ್ಚಿ ಮಾಡಿದಾಗ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ ನಾನು ಎಷ್ಟು ಚೆನ್ನಾಗಿ ಹೇರ್ಸ್ ಎಲ್ಲ ಬಾಚ್ಕೊ ಬಂದಿದೆ. ನಾನು ಎಷ್ಟು ಅವಳು ಬಂದಿದ್ದೀವಿ. ಅಯ್ಯೋ ಹೆಲ್ಮೆಟ್ ಬೆಳೆಸ್ತಾ. ಈಗ ನಾವು ರಾಕಿದು ಬುಲೆಟ್ ಇಸ್ಕೊಂಡೋಗೋಕ್ಕೆ ರಾಕಿ ಮನೆ ಹತ್ರ ಬಂದಿದ್ದೀವಿ. ಎಷ್ಟು ಕಣ್ಣಲ್ಲಿ ಮೂಗಲೆಲ್ಲ ನೀರು ಬರೆಸ್ಬಿಡ್ತೀವಿ, ಎಷ್ಟು ಸ್ಪೀಡಾಗಿ ಕರ್ಕೊಬಂದವ್ರೆ ನೋಡಿ. ಇವಾಗ ಇದು ರಾಕಿ ಮನೆ ಹತ್ರ ಬುಲೆಟ್ ಇಸ್ಕೊಳ್ಳೋಕೆ ಬಂದಿದ್ದೀವಿ. ಬುಲೆಟ್ ಇಸ್ಕೊಂಡು ಹೋಗ್ಬೇಕು. ಅವ್ರು ಆಲ್ರೆಡಿ ಪ್ಯಾಲೇಸ್ ಹತ್ರ ಇದ್ದಾರೆ, ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ನೋಡೋಣ ಇವಾಗ ಹೋಗೋಣ. ನಮ್ಮ ರಾಕಿ ಬುಲೆಟ್. ಬಾಯ್ ಪ್ರಮತೆ, ಬಾಯ್. ಏಯ್ ಬಾರಿ ಬೇಗ, ಇವಳು ಬೇರೆ ಇವಾಗ ಹೋಯ್ತಾವಳೆ. ಯಶು ನಿನ್ನ ನಡಿ. ಯಪ್ಪ ಯಾವ ರೇಂಜ್ ಕರ್ಕೊಂಡು ಹೋಯ್ತಾರೆ ನೋಡಿ ಗಾಯ್ಸ್. ಅಲ್ಲಿದಾರಂತೆ, ಎಲ್ಲ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ನೋಡೋಣ ಬನ್ನಿ ಈಗ. ನೋಡಿ ಗಾಯ್ಸ್, ಪ್ರೀ ವೆಡ್ಡಿಂಗು ಅವರೆಲ್ಲಪ್ಪ. ಎಲ್ಲಿ ಅವರೆಲ್ಲೋ ಅವರೆಲ್ಲಿ ಸಿಕ್ಕಿದ್ರು ಅವರಲ್ಲಿ. ಇಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ ಎಷ್ಟು ಜನ ಫೋಟೋಶೂಟ್ ಮಾಡಿಸ್ತಿದ್ದಾರೆ ಅಂತ ತೋರಿಸ್ತೀನಿ. ಇವರೆಲ್ಲ ಫೋಟೋಗ್ರಾಫರ್ಸ್ ಅಂತೆ. ಅಲ್ಲಿ ಅವ್ನು ರೆಡಿ ಆಗಿದ್ದಾನೆ. ನಾವೇ ಹೋಗಿ ಮಾಡಿಸ್ಕೊಳ್ಳೋದು ಫೋಟೋಶೂಟ್. ಹೋಗಿ ಮನೆಗೆ ಹೋಗಿ ಅಲ್ಲಿ ರೆಟ್ರೋ ಸ್ಟೈಲ್ ಮಾಡ್ತಾ ಇದ್ದಾರೆ ಗೈಸ್. ಅಲ್ಲಿ ನಮ್ಮ ಹೀರೋಯಿನ್ನು, ಇಲ್ಲಿ ನಮ್ಮ ಹೀರೋ, ಇಲ್ಲಿ ನಮ್ಮೂರು. ಯೋಗಿ ಅಣ್ಣ ಅವ್ರು ಇವತ್ತು ಡಿಸೈಡ್ ಮಾಡ್ಕೊಂಡಿದ್ದಾರೆ ಮುಖ ತೋರಿಸಲ್ಲ ಅಂತ. ರೆಟ್ರೋ ಸ್ಟೈಲಲ್ಲಿ ಇದ್ದಾರೆ, ಅಲ್ಲಿ ನಡ್ಕೊಂಬರ್ತಾ ಇದ್ದಾರೆ ನೋಡಿ. ಅವ್ರಿಗೆ ಏನು ಖುಷಿ ಅವ್ರ ಫ್ರೆಂಡ್ನ ನೋಡಿ. ಯಾವ ಥರ ಪೋಸ್ ಆಗ್ತಾನೆ, ಅವ್ನ ಕಲೆನ ಆಚೆ ಆಗ್ತಾವ ನೋಡಿ ಗೈಸ್. ಎಲ್ಲ ಆಟ ಅಲ್ಲಿ ನಂಬರ್ 1 2 ಅಲ್ಲೊಂದು, ಆಮೇಲೆ ಅಲ್ಲೊಂದು. ಓ ಮೈ ಗಾಡ್. ನೀವಾಗಿ ನಿಮ್ಮೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾನು ಆಯ್ತೀನಿ ಯೋಗಿ ಅಣ್ಣ ಅಂತ ಸುಮ್ಮನೆ ಅನ್ಸ್ಕೋತಾರ ಮತ್ತೆ ನೋಡಿ ಗಾಯ್ಸ್. ಆಕ್ಷನ್ ಹೇಳ್ಬೇಕಾ ಗೈಸ್? ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ನೋಡಿ. ರೆಟ್ರೋ ಫೀಲ್ ಬರ್ತಾ ಇದೆ. ಆಗ್ಲೇ ಪಾರಿವಾಳ ಎಲ್ಲ ಹಾರೋಯ್ತು, ನೋಡ್ಬೇಕಾಯ್ತು ಎಷ್ಟು ಚೆನ್ನಾಗಿತ್ತಂತ. ಈಗ ವೆಹಿಕಲ್ಸ್ ಜಾಸ್ತಿ ಆಗೋಯ್ತು ಗೈಸ್. ತೋರ್ಸವೆ ನಾನು. ವೆಹಿಕಲ್ಸ್ ಜಾಸ್ತಿ ಆದರೂ ಫೋಟೋಶೂಟ್ ಮಾತ್ರ ಕಮ್ಮಿ ಆಗಿದೆ ಎಲ್ಲರದು. ಇನ್ನೂ 1-2-3 ಕಪಲ್ ಎಕ್ಸ್ಟ್ರಾ ಜಾಸ್ತಿ ಆಗೋರೀಗ. ಬಾರಣ್ಣ, ಈಗ ನಾವು ಅವರಿಂದ ಫಾಲೋ ಮಾಡಬೇಕು. ಬನ್ನಿ ಹೋಗೋಣ ಗೈಸ್. ಇಲ್ಲಿ ಮುಗೀತಂತೆ. ಇವಾಗ ನೆಕ್ಸ್ಟು ಮಾರ್ಕೆಟ್ ಹತ್ರ ಅಂತೆ. ಅಲ್ಲಿ ನೋಡಿ ಎಷ್ಟು ಜನ ಪಾರಿವಾಳ ಅಲ್ಲೆಲ್ಲ ಫೋಟೋಸ್ ತೆಗ್ದಿದ್ದಾರೆ. ನಾವು ಬರೋಕ್ಕೆ ಸ್ವಲ್ಪ ಹೊತ್ತು ಹೊತ್ತಿಗೆ
ಮಾರ್ಕೆಟ್ ಹತ್ರ ಅವ್ರು ಹೋಗಿದ್ದಾರೆ. ನಾನು ಗಾಡಿ ತರ ಕಾಯ್ತಾ ಇದೆ. ಈಗ ಮಾರ್ಕೆಟ್ ಹತ್ರ ಹೋಗೋಣ ಬನ್ನಿ. ನೆಕ್ಸ್ಟ್ ಲೊಕೇಶನ್ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಮಾರ್ಕೆಟ್ ಒಳಗೆ ಕರ್ಕೊಂಡು ಹೋಯ್ತವ್ರೆ. ಇರೇ ಮಾರ್ಕೆಟ್ ಒಳಗೆ ಕರ್ಕೊಂಡು ಹೋಯ್ತವ್ರೆ. ತೋರಿಸ್ತೀನಿ ಫೋಟೋಶೂಟ್ಗೆ ಮಾರ್ಕೆಟ್ ಒಳಗೆಲ್ಲ. ಎಲ್ಲಿ ಥೂ ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಬಂದವ್ರು. ನಾನು ಇನ್ಸೈಡ್ ಮಾರ್ಕೆಟ್ ಹೋಗಿದ್ದಾರೆ ಫೋಟೋಶೂಟ್ಗೆ. ನಾನು ಹೋಗಲ್ಲ, ಇಲ್ಲೇ ಕೂತೀನಿ. ಮಮ್ಮಿಗೆ ಹೇಳ್ತೀನಿ ಇರು ಮಾಡಿಸ್ಬಿಡು ಮಮ್ಮಿ ಅವಳು ನೆಕ್ಸ್ಟ್ ಅಂತ. ನೋಡಿ ಗೈಸ್, ನಮ್ಮ ಮಾಮ ಬಂದು ನಿಂತವ್ರೆ. ಕದ್ದು ಮುಚ್ಚಿ ಅವ್ರ ಮಗನ ಫೋಟೋಶೂಟ್ ನೋಡಕ್ ಬಂದವ್ರೆ. ಒಳಗೆ ಹೋಗೋರೆ. ಓ ಸಕ್ಕತ್ತಾಗೈತೆ. ಹೆಲ್ಮೆಟ್ ಹಾಕೊಂಡ್ಬಂದ್ಬಿಟ್ರಲ್ಲ, ಅದಕ್ಕೆ ಕೂಲು ಸರಿಗೈತೆ ಅಂತಾರೆ. ಒಳಗಡೆ ಹೋಗೋರೆ. ಆದ್ರೆ ಅವ್ರು ಅರಮನೆ ಮುಂದೆನೇ ಬಂದು ನಿಂತ್ಕೊಂಡು ಕದ್ದು ಮುಚ್ಚಿ ಎಲ್ಲ ನೋಡ್ಬಿಟ್ಟವ್ರೆ ಫೋಟೋಶೂಟ್. ಈ ವ್ಲಾಗ್ ನೋಡಿದಾಗ ಅವ್ರ ಮಗಂಗೂ ಗೊತ್ತಾಗದ್ರಿ. ಇವಾಗ ಅಲ್ಲೊಂದು ಫೋಟೋಶೂಟ್ ನಡೀತಾ ಇದೆ. ಇನ್ನೂ ಬಂದಿಲ್ಲ. ಏನು ಮಾಡ್ತಾವ್ರಪ್ಪ ಅವರು ಒಳಗಡೆ ಹೋದವರು? ಏನು ಮಾಡ್ತಾವ್ರು ಒಳಗಡೆ? ಒಂದಷ್ಟು ಪೇರ್ ಇರಬೇಕಲ್ವಾ? ನಾನು ಅದಕ್ಕೆ ಹೋಗ್ಲೇ ಇಲ್ಲ ಅಲ್ಲಿ. ನೋಡಿ ಅವ್ರ ಮಗನ ಫೋಟೋಶೂಟ್ಗೆ ಇವರೇ ತಲೆ ಬೆಚ್ಕೊಂಡು ರೆಡಿ ಆಯ್ತವ್ರೆ. ಹಾಂ ನೋಡಿ ಗೈಸ್, ಮಾರ್ಕೆಟ್ ಒಳಗೆ ಅದೆಲ್ಲೋ ಮಧ್ಯ ಸಂದಿಲ್ ಅವರತ್ತೆ. ಹೋಗಿ ನೋಡೋಣ, ಫೋಟೋಶೂಟ್ ಮಾಡಿಸ್ತವ್ರೆ. ಮಾರ್ಕೆಟ್ ಒಳಗೆ ಸ್ವಲ್ಪನೇ ಮಾಡಕ್ಕೆ ಬಿಟ್ಟಿದ್ದು ಗೈಸ್. ಅಂಗಡಿಯಲ್ಲಿ ಓಪನ್ ಮಾಡ್ಬೇಕಂತ ಬಂದ್ಬಿಟ್ವಿ. ಇಲ್ಲಿ ನೋಡಿ ಅವ್ರದ್ದು ಸಿಂಗಲ್ ಫೋಟೋಸ್ ತೆಗಿಸ್ತಾ ಇದ್ದಾರೆ ಇವಾಗ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಫುಲ್ ರೆಟ್ರೋ ಲುಕ್ಕಲ್ಲಿ ಇದ್ದಾರೆ. ಇಲ್ಲಿ ನಮ್ಮ ಹುಡುಗ ಇದ್ದಾನೆ. ಈಗ ಮಾರ್ಕೆಟಿಂದ ಜಗನ್ಮೋಹನ ಪ್ಯಾಲೇಸಿಗೆ ಬಂದಿದ್ದೀವಿ. ಅಲ್ಲಿ ದೂರ ಫೋಟೋಶೂಟ್ ಮಾಡಿಸ್ತಾವ್ರು ನೋಡಿ. ಅಲ್ಲಿ ಯಾಕೆ ಇಲ್ಲೇ ಬಂದಿದ್ದಾರೆ ಅಂದರೆ ನಾವಿಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಯಪ್ಪ ಫಸ್ಟ್ ಹೋಗಿ ಟಿಫನ್ ಮಾಡಿಬಿಡ್ಬೇಕು. ಟೈಮ್ ಹೋಗಿದೆ. ಅವ್ರ ಫೋಟೋಶೂಟ್ ಮಾಡಿಸ್ಕೊಬರೋ ತನಕ ಟಿಫನ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಹೋಗಿ ಟಿಫನ್ ಮಾಡೋಣ ಬನ್ನಿ. ಟಿಫನ್ ಮಾಡ್ತಾಯಿದ್ದೀವಿ ನೋಡಿ. ನಾನು ಡಯಟಲ್ಲಿದ್ದೀನಿ. ಟಿಫನ್ ಆಗೋಗ್ತೀವಿ. ಸೆಕೆಂಡ್ ಅಟೆಂಡ್ ರೆಡಿ ಆಗಿಬಿಟ್ಟಿದ್ದಾರೆ. ಫುಲ್ ಅವ್ರ ಥರನೇ ಕಾಣಿಸ್ತಾ ಇಲ್ಲ ಇವಾಗ. ಈ ಕಂಫರ್ಟಬಲ್ ಝೋನಿಗೆ ಬಂದುಬಿಟ್ಟಿದ್ದಾರೆ. ಎಂಥ ತಮ್ಮ ನೋಡಿ. ಈ ಕಡೆ ಹುಡುಗ, ಈ ಕಡೆ ಹುಡುಗಿ. ಇವನೇ ಮದುವೆ ಹುಡುಗ. ನಾವು ಸಾಗರ್ ಕಟ್ಟೆಗೆ ಹೋಗ್ತಾ ಇದ್ದೀವಿ ಈಗ. ಇಬ್ರು ಅಲ್ಲಿ ಬರ್ತಾ ಇದ್ದಾರೆ. ಅವರಿಬ್ರು KTM ಅಲ್ಲಿ ಬರ್ತಾ ಇದ್ದಾರೆ. ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಾವು ಸೆಕೆಂಡ್ ಅಟೈರ್ ಫೋಟೋಶೂಟ್ಗೆ ಸಾಗರ್ ಕಟ್ಟೆಗೆ ಬಂದಿದ್ದೀವಿ. ಬಂದು ನಿಂತಿದ್ದೀವಿ. ಬಟ್ ಫೋಟೋಗ್ರಾಫರ್ಸ್ಗೆ ಕಾಯ್ತಾ ಇದ್ದೀವಿ. ಅಲ್ಲಿ ತನಕ ಇವರೆಲ್ಲ ನನ್ನ ಬೈಕ್ ಓಡಿಸ್ಕೊಂಡು ಫೋಟೋಸ್ ತೆಗಿತಾವ್ರೆ. ವೀಡಿಯೋ ಮಾಡಿಸ್ಕೊಂಡ್ರು. ಇವಳು ಬೈಕ್ ಓಡಿಸ್ಕೊಂಡು ವೀಡಿಯೋ ಮಾಡ್ಕೊಂಡ್ರು. ಅಲ್ಲೊಂದು KTM ಅಲ್ಲಿ ಒಂದಷ್ಟು ವೀಡಿಯೋ ಮಾಡಿಕೊಂಡ್ರು. ಫೋಟೋಗ್ರಾಫರ್ಸ್ಗೆ ಕಾಯ್ತಾ ಇದ್ದೀನಿ. ಇಲ್ಲ, ನಿನ್ನ ಬೈಕ್ ಓಡಿಸಿದ್ದೊಂದು ಕ್ಯಾಪ್ಚರ್ ಮಾಡಲಿಲ್ಲ ಚುಸಿ. ನಾನು ಬರೀ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ದಾಗ ಡ್ರೋನ್ ಫಿಕ್ಸ್ ಮಾಡ್ತಾರೆ. ಇದು ಇಲ್ಲಿ ಮಾತ್ರ ಡ್ರೋನ್ ಶೂಟಾ? ಸದ್ಯಕ್ಕೆ ಇಲ್ಲಿ ಡ್ರೋನು, ಅದಾದ್ಮೇಲೆ ಬೇರೆ ಎಲ್ಲಿ ಕೇಳ್ತಾರೆ ನನ್ನ ಹೆಸರು ಶಿವಣ್ಣ. ಶೂಟಿಂಗ್ ಬಿಟ್ಟು ಇಲ್ಲೇ ಬಂದಿದ್ದೀರಾ ಶಿವಣ್ಣ? ಏನೋ ಎದುರಿಸ್ತಾವ್ರೆ, ಕ್ಷಮಿಸ್ಬಿಡಿ. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು. ಡ್ರೋನ್ ಎಲ್ಲ ಯಾಕೆ? ಈ ನಿಮ್ಮ ಡೈಲಾಗ್ನ ಪರಿಣಿತ ನಮಿತಾ ವ್ಲಾಗ್ಸಲ್ಲಿ ನೋಡ್ಕೊಳ್ಳಿ. ಅಯ್ಯೋ, ದಯವಿಟ್ಟು ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿರಿ. ಗಾಡಿ ಕೆಟ್ಟೋಗಿದೆ ಹಿಂದ್ಗಡೆ, ಸೈಲೆನ್ಸರ್ ಅದೊಂದು 10,000 ಬೀಳುತ್ತೆ. ಟ್ರಾನ್ಸ್ಫರ್ ಮಾಡಿ, QR ಕೋಡ್ ಕಳಿಸ್ತೀನಿ. ಓ ಮೈ ಗಾಡ್, ಇದೆಲ್ಲ ಹೇಳ್ಬಿಟ್ಟು ನೋಡಿ. ಸಬ್ಸ್ಕ್ರೈಬರ್ಸ್ ಯಾರು ಇದ್ರೆ ದೊಡ್ಡ ಮನ್ಸು ಮಾಡಿ. ಅವ್ರನ್ನ ನೋಡಿದ್ರೆ ಯಾವ ಕಡೆಯಿಂದನೂ ಬಡವ ಥರ ಕಾಣಿಸ್ತಾ ಇಲ್ಲ. ರೆಡಿ ಡ್ರೋನ್ ಶೂಟ್ಗೆ ಈಗ ಪುನೀತ್ ಅವ್ರು ರೆಡಿ ಮಾಡಿದ್ದಾರೆ. ಈಗ ಸಾಗರ್ ಕಟ್ಟೆಯಲ್ಲಿ ಡ್ರೋನ್ ಶೂಟ್. ಹುಡುಗ ಹುಡುಗಿರು ರೆಡಿ ಆಗ್ತಾ ಇದ್ದಾರೆ. ನಿಮ್ದು ಆಯ್ತಾ ಮೇಕಪ್? ನಡ್ಸ್ಕೊಳ್ಳಿ ಬೇಗ. ಆಯ್ತಾ? ಇಲ್ಲ, ನಂದು ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ. ಓಕೆ, ಮೈಸೂರೇ. ಹೋಗಿ ಪರಿಣಿತ ನಮಿತಾ ಚಾನಲ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಅದಕ್ಕೆ ಸ್ವಲ್ಪ ಕಪ್ಪು ಬರ್ತಾ ಇದೀನಿ, ಬೆಳ್ಳಗ್ ಮಾಡಿ. ಗೊತ್ತು, ಪರವಾಗಿಲ್ಲ. ಫೋಟೋಗ್ರಾಫರ್ ಅಲ್ವಾ, ಕಲರ್ ಗ್ರೇಡ್ ಮಾಡಿ ಅವ್ರು ಕಲರ್ ಕಳ್ಕೊಂಡು ಕಲರ್ ಗ್ರೇಡ್ ಮಾಡಿ ನೈಸ್ ಜೋಕ್. ಆಗ್ತೀನಿ.
ಎಲ್ಲಾರು ತೆಗೆದ್ರಿ, ಬಣ್ಣ ಬಳ್ಳಿಯವ್ರನ್ನ ತೆಗೆದಿದ್ದಾರೆ. ನಾನು ತೆಗ್ದೆ ಅವ್ರನ್ನ. ಅವ್ರು ನೋಡಿದ್ರು, ಅವ್ರು ಹಂಗೆ ಇಡನ್ ಟ್ಯಾಲೆಂಟ್ ಇಡನ್ ಆಗಿ ಇಟ್ಕೊಂಡವ್ರು ಅವರು. ಯಾರು? ಹೌದಾ? ನನ್ ಮದ್ವೆ. ಅಲ್ಲ ಪಾಪ ಇವ್ರು ನಾಚ್ಕೊಂತವ್ರೆ. 14 ಅವ್ರು ನಾಚ್ಕೊಳಲ್ಲ. ಅವ್ರಿಗೆ ಇನ್ನೊಂದು ಅಕ್ಕ ಇದಾರೆ, ಅವ್ರದ್ದಾಗ್ಬೇಕು. ಹೌದಾ? ನಮ್ದು ಲವ್ ಕಮ್ ಪುಷ್ಪ. ಸೀರಿಯಸ್ ಆಗಿ ಹೇಳಿ. ಮಾಡಿ ಇವ್ರು ಬೇಗ ನಿಜ ಮೇಡಮ್, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಆಯ್ತಾ? ಆಗ್ಬೇಕಾ? 14th ಆಯ್ತಲ್ಲ. ಆಗೋಯ್ತಾ? 14th. ಕಂಗ್ರ್ಯಾಚುಲೇಷನ್. 1 month. ಊಟ ನಿಧಾನ ಕೊಡ್ಸಿ, ಪರವಾಗಿಲ್ಲ. ನಾನ್ ವೆಜ್ ಕೊಡ್ಸಿ. ಎಣ್ಣೆ ಹೊಡ್ತೀನಿ ಅಂತ ಹೇಳವ್ರೆ. ಅಲ್ಲೊಬ್ರು ಕಾರ್ ತಗೊಂಡವ್ರೆ, ಸಿನಿಮಾಟೋಗ್ರಫರು. ಅವ್ರು ಎಣ್ಣೆ ಹೊಡಿಸ್ತಾರಂತೆ. ರೆಡಿ ಡ್ರೋನ್ ಶಾಟ್. ನೋಡಿ. ಹೌದು, ಓಕೆ, ಗೊತ್ತಾಯ್ತು ಮೇಡಮ್. ಹೋಗ್ತಾ ಅವ್ರೆ. ಇಲ್ಲಿ ಶುಭ ಎಷ್ಟು ಚೆನ್ನಾಗಿ ಹತ್ರ ಬಂದಿದೆ. ಲಾಸ್ಟ್ ಡ್ರೋನ್ ಸ್ಟಾರ್ಟ್ ಮಾಡ್ರು. ಇಲ್ಲಿ ನೋಡು, ವಿಡಿಯೋದಲ್ಲಿ ಕಾಣಿಸ್ತಿದೆ, ಅಲ್ಲಿ ಕಾಣಿಸ್ತಿಲ್ಲ. ಸಖತ್ ಸ್ಪೀಡಾಗಿ ತಿರುಗ್ತಾ ಇದೆ. ಹೋಗಿ ಬಾಸ್. ರೆಡಿ ಇದ್ದಾರೆ ಅವರಿಬ್ರು. ಅವ್ರಿಗೆ ಸೆಂಟರಿಂದ ಬಂದರೆ ಡ್ರೋನ್ ನೋಡ್ಕೊಂಡು ಮೂವ್ ಮಾಡ್ರು. ಒಂದು ಡ್ರೋನ್ ಶಾಟ್ಗೆ ಅವರು ಆ್ಯಕ್ಚುಲಿ ಕಿವಿಗೆ ಬ್ಲೂಟೂತ್ ಹಾಕೊಂಡಿದ್ದಾರೆ. ಇವ್ರು ಏನು ಹೇಳಿದ್ರು ಅವ್ರು ಅಲ್ಲಿ ಕೇಳಿಸ್ಕೊತಾ ಇದ್ದಾರೆ. ನೋಡಿ ಗಾಯ್ಸ್, ಸಾಗರ್ ಕಟ್ಟೆ ಡ್ರೋನ್ ಶೂಟ್ ಮುಗೀತು. ಹೋಗ್ತಾ ಇದ್ದೀವಿ. ಗೇಣ್ ಮನೇಲಿ ಜ್ಯೂಸ್ ಕೊಟ್ಟಿದ್ದಾರೆ. ಇಂಥವ್ರೆಲ್ಲ ಆಗಲೇ ಕುಡಿದು ಮುಗಿಸಿರ್ತಾರೆ. ಇಂಥವ್ರೆಲ್ಲ ಅರ್ಧ ಇಟ್ಕೊಂಡಿರ್ತಾರೆ. ಯೋಗಿ ಅಣ್ಣನ ಮನೆ ಇದು. ಯೋಗಿ ಅಣ್ಣನ ಮನೆಗೆ ಬಂದಿದ್ದೀವಿ. ಈ ಥರ ಒಂದು ಟೈಪು ಕುಡಿಯೋರು, ಆ ಥರ ಒಂದು ಟೈಪ್ ಕುಡಿಯೋರು, ಈ ಥರ ನಮ್ಮ ಥರ ಫುಲ್ ಇಟ್ಕೊಂಡಿರ್ತಾರೆ. 3ನೇ ಅಟರ್ ರೆಡಿಯಾಗಿದ್ದಾರೆ. ಅವರಿಗೆ ನಗು, ಅವ್ರ ಕಷ್ಟ ಅವರಿಗೆ. ಈ ಸಖತ್ತಾಗಿದೆ ನಿಜವಾಗ್ಲೂ. ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ ಎರಡಕ್ಕಿಂತನೂ ನೋಡಿ, ಟಾಪ್ ಟು ಬಾಟಮ್ ನೋಡಿ. 30 ನಿಮಿಷ ಕಾಯಿಸೋರೆ. ಅದಕ್ಕೆ ವರ್ತ್ 30 ಮಿನಿಟ್ಸ್. ಇವ್ನು ತೋರಿಸಿ. ಚೆನ್ನಾಗಿ ಕಾಣಿಸ್ತಾನ ಅವ್ರಂಗೆ, ಇವ್ನು ಹಿಂಗೆ. ಈಗ ಈ ಗೆಟಪ್ಗೆ ಈ ಮನೆ. ಅದಕ್ಕೆ ಇವ್ರನ್ನೆಲ್ಲ ಆಚೆ ಕಳಿಸಿ. ಯಶು ಇನ್ನೊಂದು 20 ವರ್ಷ ಬಿಟ್ಟು ಇನ್ನೂ ಜಾಸ್ತಿನ. ಈಗಲೇ ಹೆಂಗಾಗ್ಬಿಟ್ಟಿದ್ಯಲ್ಲ ಯಶು ನೀನು. ಪೊಸಿಷನ್ನೇ ಚೇಂಜ್ ಮಾಡ್ಬಿಟ್ರು ನಿನ್ನಿಂದ. ಈ ಮನೆ ಒಳಗೆ ಎಂತೆಂಥ ಶೂಟ್ ನಡೀತಾ ಇದೆ. ನಾವಂತೂ ಹಚ್ಕೊಂಡು ಕೂತಿದ್ದೀವಪ್ಪ. ಅವ್ರು ನಾಚ್ಕೊಳ್ಳೋದು ನಾವು ನೋಡೋಕ್ಕೈತಿಲ್ಲ. ಅಲ್ಲಿ ಒಳಗಡೆ ಒಂದು ಫೋಟೋ ಶೂಟ್ ಐತಿದ್ರೆ ಇಲ್ಲೊಂದು ಫೋಟೋ ಶೂಟ್ ಮಾಡ್ತಾವ್ರೆ. ನನ್ನ ವ್ಲಾಗಲ್ಲಿ ನೀವು ಇಬ್ಬರನ್ನ ತೋರಿಸಿಲ್ಲ. ಇವರು ರಾಘು ಶೆಟ್ಟಿ, ಯೋಗಿ ಅಣ್ಣನ ತಮ್ಮ. ಹೇಳು ನಿನ್ನ ಹೆಸರು? ಕರಿಯಪ್ಪ ಅಲ್ಲ, ಪಾಪಚ್ಚೆ ಅವನು. ಹರೀಶ ನಾಳೆ ಹಿಸ್ಟ್ರಿ ಎಕ್ಸಾಮ್ ಇಟ್ಕೊಂಡು 2nd PUC ಬಂದು ಪ್ರೀ ವೆಡ್ಡಿಂಗ್ ನೋಡ್ತಾ ಕೂತವನೆ. ಪಾಸ್ ಆಗಲಿ ಅಂತ. ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ನೋಡಿದ್ರೆ ಯೂಟ್ಯೂಬ್ ಚಾನಲ್ ನೋಡಿಲ್ವಾ ನೀವು? ಇವ್ರು ನೋಡಿ, ಇವಾಗ ಎಲ್ಲ ಹೋಗ್ತಾ ಇದೀವಿ. ಸೊ ಈಗ ಅಲ್ಲಿ 2 ಕಾರಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಈಗ ನಾವು ನೆಕ್ಸ್ಟ್ ಮೀನಾಕ್ಷಿಪುರಕ್ಕೆ ಹೋಗ್ತಾ ಇದ್ದೀವಿ. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇರ್ಬೋದು. ಮೀನಾಕ್ಷಿಪುರಕ್ಕೆ ನೆಕ್ಸ್ಟ್ 4th ಡ್ರೆಸ್ ಹಾಕೊಂಡಿದ್ದಾರೆ ಅವರು. 4th ಅಟೈರು ತೋರಿಸ್ತೀನಲ್ಲ ಹೋದಾಗ. ಸೊ ಈಗ ಮೀನಾಕ್ಷಿಪುರದಲ್ಲಿ 4ನೇ ಶೂಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ನಾನು ಎಷ್ಟು ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್. ಅಲ್ಲಿ ಮುಂದೆ ಹೋಗ್ತವ್ರೆ, ಇಲ್ಲಿ ಹಿಂದೆ ಬರ್ತವ್ರೆ. ನಾವೀಗ ನೆಕ್ಸ್ಟ್ ಶೂಟು ಮೀನಾಕ್ಷಿಪುರಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು ಲೆಫ್ಟ್ ತೊಗೊಂಡ್ರೆ ಮೀನಾಕ್ಷಿಪುರ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ.
ಇದೆಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಹೋಗೋಕ್ಕೆ. ಸೊ ಈಗ ಯಾಕೆ ಅಂದರೆ ಆವಾಗಲೇ ಬರ್ಬೋದಿತ್ತು, ಈಗ ಸನ್ಸೆಟ್ ಟೈಮ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಊಟ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಅಷ್ಟೊತ್ತೇ ಆಯಿತು. ಸೊ ಇವಾಗಲೇ ಬಂದು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಅವರು ಸಂಜೆ ಹೊತ್ತು ಇಲ್ಲೇ ಬಂದರೆ ಸನ್ಸೆಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಇಲ್ಲಿಗೆ ಬಂದಿದ್ದೀವಿ, ನೋಡಿ ತೋರಿಸ್ತೀನಿ ಹಿಂದಿಂದಾನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮೀನಾಕ್ಷಿಪುರ, ಬಟ್ ಅಲ್ಲಿ ಮುಂದೆ ಹೋಗ್ಬೇಕಿನ್ನ ತೋರಿಸ್ತೀನಿ ನಾನು ಹೆಂಗಿದೆ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಇಳಿತಾ ಇದ್ದಾರೆ ನೋಡಿ. ಈಗ ಮೀನಾಕ್ಷಿಪುರಕ್ಕೆ ಯಾವ ಡ್ರೆಸ್ ಹಾಕೊಬಂದಿದ್ದಾರೆ, 4th ಡ್ರೆಸ್, ಲಾಂಗ್ ಟೇಲ್ ಗೌನ್. ಎಷ್ಟು ಚೆನ್ನಾಗಿ ಸ್ಲಿಪ್ಪರ್ ಹಾಕೋಬಿಡಿ, ಗ್ಲಾಸ್ ಪೀಸಸ್ ಎಲ್ಲ ಇರುತ್ತೆ. ಲಾಂಗ್ ಟೇಲ್ ಗೌನ್ ರಿಯಾಲಿಟಿ ಇದೆ, ಎತ್ಕೊಂಡು ಓಡಾಡಬೇಕಾಗುತ್ತೆ. ಯಾ ಈಗ ಫೋಟೋಸ್ ಎಲ್ಲ ರೆಡಿ ಮಾಡಬೇಕು, ಬಟ್ ಫೋಟೋಗ್ರಾಫರ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದಾರೆ. ಹೋಗಿ ಹೋಗಿ ನೀನು ಯಾಕೆ ಹೋಯ್ತೀಯಾ, ಬಾ. ಅವರಿಬ್ರು ದೂರ ಹೋಯ್ತವ್ರೆ. ಅಲ್ಲೋಗಿ ಡ್ರೋನ್ ಶಾಟ್. ಇಲ್ಲಿ ಚೆನ್ನಾಗಿ ಯಾವ ತಂಟೆ. ಇವಾಗ ನಾವು ಮೀನಾಕ್ಷಿಪುರದಲ್ಲಿ ಇದ್ದೀವಿ. ನಾನು ಹೋಗಿ ತೋರಿಸ್ತೀನಿ ರೀ ಅವ್ರು ಹೆಂಗೆ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ ಅಂತ. ಅಲ್ಲಿದ್ದವ್ರು ಅಷ್ಟು ದೂರ ನಾವು ಕಾರ್ ನಿಲ್ಸಿರೋದ್ರಿಂದ ಹೇಳೋಗು ಅಲ್ಲಿ ಹೋಗ್ಬೇಕಂತೆ ಅಂತ. ಈಗ ಡ್ರೋನ್ ಶೂಟ್ ಮಾಡಿಸ್ಕೊತಾ ಇದ್ದಾರೆ, ಫೋಟೋಗ್ರಾಫರ್ ಕರೀತಾ ಇದ್ದಾರೆ. ಆ ಕಡೆ ಫೋಟೋಗ್ರಾಫರ್ ಇದ್ದಾರಂತ, ಅಲ್ಲಿ ಹೋಗ್ಬೇಕಂತೆ. ಸನ್ಸೆಟ್ ಆಗ್ತಿದೆಯಂತೆ ಇನ್ನೇನು ಅಂತ, ಇನ್ನೇನು ಸನ್ಸೆಟ್ ಆಗ್ತಿದೆಯಂತೆ ಅಂತ ಹೇಳ್ಬೇಕಂತೆ. ಫೋಟೋಗ್ರಾಫರ್ ಕಾಲ್ ಮಾಡಿದ್ರು ಆ ಕಡೆ ಹೋಗ್ಬೇಕಂತೆ ಅಂತ. ಸೊ ಈಗ ಅವರು ಕರೀತಾ ಇದ್ದಾರೆ, ಡ್ರೋನ್ ಶೂಟ್ ನಡೀತಾ ಇದೆ. ಮೀನಾಕ್ಷಿಪುರದಲ್ಲಿ ಇದ್ದೀವಿ, ಚೆನ್ನಾಗಿ ಇದೆ. ಲಾಂಗ್ ಟೇಲ್ ಗೌನ್ ಹಾಕೊಂಡಿದ್ದಾರಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಇಳ್ಕಲ್ ಸೀರೆದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದ್ಬಿಟ್ಟು ಯೋಗಿ ಅಣ್ಣನ ಮನೇಲಿ ಊಟ ಹಾಕಿದ್ರು. ಊಟ ಸ್ವಲ್ಪ ತೋರಿಸಿದ್ನಲ್ಲ, ನನಗೆ ಅಲ್ಲಿ ಟೈಮ್ ಆಗಲಿಲ್ಲ. ಯೋಗಿ ಅಣ್ಣನ ಮನೇಲಿ ಹೋಗಿ ಊಟ ಮುಗಿಸ್ಕೊಂಡು ಇವರು ಮತ್ತೆ ರೆಡಿ ಆಗಬೇಕಿತ್ತಲ್ಲ, ರೆಡಿಯಾಗಿ ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಇದಾದಮೇಲೆ ಇನ್ನೊಂದೇ ಒಂದು ಇರಬೇಕೇನೋ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿ ಸನ್ಸೆಟ್ಗೋಸ್ಕರ ವೆಯ್ಟಿಂಗ್. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಹೋಗಬೇಕು. ಈಗ ಇಷ್ಟಾಗಿದೆ ಸದ್ಯಕ್ಕೆ ಇಲ್ಲಿ ತನಕ, ನೋಡೋಣ ನೆಕ್ಸ್ಟ್ ಹಿಂಗಾಗುತ್ತೆ ಅಂತ. ಯೋಗಿ ನನ್ನ ಮನೇಲಿ ಊಟ ತುಂಬ ಚೆನ್ನಾಗಿತ್ತು ಆಯಿತಾ. ವೆಜ್ಜು, ಚಿತ್ರಾನ್ನ, ಒಬ್ಬಟ್ಟೆಲ್ಲ ಹಾಕಿದ್ರು, ಸಖತ್ತಾಗಿತ್ತು. ಅಲ್ಲಿ ದೂರ ಕಾರ್ ನಿಲ್ಸ್ಬಿಟ್ಟು ಬಂದಿದ್ದಾರೆ. ಇಲ್ಲಷ್ಟು ದೂರ ಇದೆ ಕಾರಲ್ಲಿ. ಅಲ್ಲಿಂದ ನಾನು ನಡ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ. ಅವರಿಬ್ಬರು ನಡ್ಕೊಬರ್ತಾ ಇದ್ದಾರೆ. ಅವರು ಓಡೋದಕ್ಕೆ ಅಲ್ಲಿ ಆ್ಯಕ್ಚುಲಿ ನಮ್ಮನ್ನ ಹತ್ರ ಬಿಡ್ತಾಯಿಲ್ಲ, ಯಾಕಂದರೆ ಡ್ರೋನ್ ಶೂಟ್ ಅಲ್ವಾ, ನಾವೆಲ್ಲ ಕಾಣಿಸ್ತೀವಂತ ನಾವೇ ಹತ್ರ ಹೋಗಲಿಲ್ಲ. ಇವಾಗ ಹೋಗ್ತಾಯಿದ್ದೀನಿ ಅಲ್ಲಿ ಹೇಳ್ಬೇಕು ಅಂತ. ನೋಡಿದ್ರೆ ಯಶು ಆಗಲೇ ಸ್ಕೂಟ್ರಲ್ಲಿ ಹೊಟ್ಟೋದ. ಈಗ ಹೋಗಿ ಹೇಳ್ಬಿಟ್ಟು ಬರ್ತೀನಿ. ನೋಡಿ ಗಾಯ್ಸ್, ಅಲ್ಲೂ ದೂರನೂ ಫೋಟೋಶೂಟ್ ನಡೀತಾ ಇದೆ, ಬಟ್ ಇದರಿಂದ ಕಾಣಿಸಲ್ಲ. ಅಲ್ಲಿ ರೆಡ್ ಗೌನ್ಸ್. ನಾನು ಯಶು ಇಲ್ಲಿ ಫೋಟೋ ತಗೊಳಕ್ಕೆ ಬಂದಿದ್ದೀವಿ. ಎಷ್ಟು ಸಖತ್ತಾಗಿದೆ ಇಲ್ಲಿ ಹತ್ರ ನೀರಿಗೆ. ಸನ್ಸೆಟ್ ಇನ್ನೇನು ಆಗ್ತಾ ಇದೆ. ಇವರಿಲ್ಲೇ ಇದ್ದಾರೆ ನೋಡಿ, ಆರಿಸ್ತವ್ರೆ. ಕಾಗೆ ಆರಿಸ್ತಾರೆ, ಲಾಂಗ್ ಟೈಮ್ಗಳನ್ನ ಆರಿಸ್ತವ್ರೆ. ನೋಡ್ಕೊಳ್ಳಿ ಈಗ ರೆಡಿ. ಯಪ್ಪ, ನಿಜ ಫೋಟೋಗ್ರಾಫರ್ಸು ನೋಡ್ದಷ್ಟು ಈಸಿ ಅಲ್ಲ. ರೆಡಿ, ಆರಿಸಿ. ಎಷ್ಟು ಚೆನ್ನಾಗಿದೆ, ಏನೇನು ಸನ್ಸೆಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆರ್ಸೋಕ್ಕೆ ರೆಡಿಯಾಗಿದ್ದಾರೆ. ಫೋಟೋ ಕ್ಲಿಕ್ ಆಗೋ ತನಕ ಆರಿಸ್ತಾನೆ ಇರ್ತಾರೆ. ಇವ್ರು ಇಲ್ಲಿದ್ದಾರೆ, ಇನ್ನೇನು ಸನ್ಸೆಟ್ ಆಗುತ್ತೆ ಅಂತ ಈ ಸ್ಪಾಟಿಗೆ ಬಂದಿದ್ದಾರೆ. ನಾವೆಲ್ಲ ಇಲ್ಲಿ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಅಲ್ಲೊಂದು ಸ್ವಲ್ಪ ಜನ ಇದ್ದಾರೆ, ಬಟ್ ಅಲ್ಲೂ ಫೋಟೋಶೂಟ್ ಮಾಡಿಸ್ತಿದ್ದಾರೆ ಅಷ್ಟು ದೂರ. ನೋಡಿ ಗಾಯ್ಸ್, ಮತ್ತೆ ಆವಾಗೊಂದು ಡ್ರೆಸ್ ಅರ್ಧಂಬರ್ಧಾಗಿತ್ತಂತ ಮತ್ತೆ ಹಾಕೊಳ್ಳೋಕೆ ಹೋಗ್ಬಿಟ್ಟು ಬಂದು ಈಗ ಮತ್ತೆ ಇನ್ನೊಂದು ಸಲ ತೆಗ್ಸ್ಕೊತಾ ಇದ್ದಾರೆ. ಲಾಸ್ಟ್ ಡ್ರೋನ್ ಶೂಟ್ ಒಂದಿದೆ ಎಲ್ಲರೂ ಒಟ್ಟಿಗೆ. ಏನೇನೋ ಮಾಡ್ತೇವೆ, ತುಂಬ ಕತ್ಲಾಗಿ ಹೋಗಿದೆ. ಸೊ ಲೈಟೆಲ್ಲ ಇದೆ, ಏನು ತೊಂದರೆ ಇಲ್ಲ. ಬಟ್ ಇನ್ನೊಂದು ಶೂಟ್ ಇದೆ, ಇವಾಗ ಸ್ಟಾರ್ಟ್ ಮಾಡೋಣ. ಕತ್ಲೆ ಆಗಿಬಿಟ್ರೆ ನಾನು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಟಾರ್ಚ್ ಆನ್ ಲಾಸ್ಟ್ ಶೂಟ್ ನೋಡಿ ಫ್ರೆಂಡ್ಸ್. ಲಾಸ್ಟ್ ಪ್ಯಾಕಪ್ ಶೂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಕಮಿಂಗ್ ಸೋನ್ ಅಂತ ಹೇಳ್ತೀವಿ. ಬಂತಾ?
ಎಲ್ಲರೂ ಲೈಟ್ ಆನ್ ಮಾಡಿದಿರಲ್ಲ ಕಾರು ಕಾರು ಗಾಯ್ಸ್ ನಾವು ಮೀನಾಕ್ಷಿಪುರದಿಂದ ಈಗ ಲಾಸ್ಟ್ ಫೋಟೋಶೂಟ್ ಸ್ಪಾಟಿಗೆ ಬಂದಿದ್ದೀವಿ. ದಟ್ ಈಸ್ ಹೋಟೆಲ್, ದಟ್ ಈಸ್ ರೆಸ್ಟೋರೆಂಟ್ ವಿಲ್ಲಾಗಿ ಬಂದಿದ್ದೀವಿ. ನೋಡಿ ಈಗ ಬಟ್ಟೆ ಎತ್ಕೊತಾ ಇದ್ದಾರೆ. ಲಾಸ್ಟ್ ಎಲ್ಲ ಇಳಿದಿದ್ದೀವಿ. ಈಗ ಒಳಗಡೆ ಹೋಗ್ಬೇಕು. ಹೋಟೆಲ್ ಹೆರಿಟೇಜ್ ಶೆಲ್ಟರ್ ಒಳಗಡೆ ಹೋಗ್ಬೇಕೀಗ. ಲಾಸ್ಟ್ ಡ್ರೆಸ್ಸು, ಲಾಸ್ಟ್ ಕಾಸ್ಟ್ಯೂಮು, ಲಾಸ್ಟ್ ಪ್ಲೇಸು ಇಲ್ಲಿ. ಫೈನಲಿ ನಾವು ಒಳಗೆ ಬಂದ್ವಿ. ನೋಡಿ ರೂಮಿಂದ ಒಳಗೆ ಬಂದು ಹಿಯರ್ ಕಮ್ಸ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಓ ನೈಟ್ ಅಂತ ಹೆಂಗೆ ಬರ್ತಾ ಇದೆ ನೋಡಿ ಲೈಟಿಂಗ್ಸ್ಗೆ. ಅಲ್ಲಿ ಅರೇಂಜ್ಮೆಂಟ್ಸ್ ರೆಡಿ ಇದೆ ಫೋಟೋಶೂಟ್ಗೆ. ಕರೆಕ್ಟಾಗಿ ಯಾರೋ ಅಡ್ಡ ಬಂದರು, ಅದನ್ನು ತೋರಿಸ್ಬೇಕಾರೆ. ಸೊ ಅದು ರೆಡಿ ಇದೆ ಅಲ್ಲ ಫೋಟೋಶೂಟ್ಗೆ. ಯಾಕಂದರೆ ಅವ್ರು ರೆಡಿ ಆಗೋಕೆ ಹೋಗಿದ್ದಾರೆ. ಅವರಿಬ್ಬರು ರೆಡಿ ಆದರೆ ಮುಗೀತು. ಸೊ ಫೋಟೋಸ್ ತೆಗೆಸ್ಬಿಟ್ಟು ಲಾಸ್ಟ್ ಫೋಟೋಸು ಹೋಗೋದು. ವೆರಿ ನೈಸ್, ಸಕ್ಕತ್ತಾಗಿದೆ ಮಾತ್ರ ನೋಡೋಕ್ಕೆ. ನಿಜ ಇಲ್ಲಿ ನೋಡೋಕ್ಕೆ ಕೂಲಾಗಿದೆ ಗೊತ್ತಾ. ತಣ್ಣ ಗಾಳಿ ಬೀಸ್ತಾಯಿದೆ ಶೆಕೆಗೆ. ಅಲ್ಲಿ ಈಗ ರೆಡಿ ಇದೆ, ಅವ್ರ ಫೋಟೋಸ್ ತೆಗೆಸ್ಕೋಬೇಕೀಗ. ನೋಡಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಾ ಇರ್ತೀವಿ. ಇಡಪ್ಪ ಇಡಪ್ಪ. ಎಷ್ಟು ಚೆನ್ನಾಗಿದೆ. ಅವರಿಬ್ರು ಹೆಂಗೆ ರೆಡಿ ಆಗಿದ್ದಾರೆ ನೋಡ್ತೀರಾ? ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಅವರೆಲ್ಲೋದ್ರು ನೋಡಿ, ಆನ್ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್. ಫೈನಲ್ ಅಂತೆ ಲಾಫ್ ಅಂದರೆ ವಾಟ್ ಫೋಟೋಗ್ರಫಿ ಲೆವೆಲ್. ಸೊ ಇದೇ ಲಾಸ್ಟ್ ಶೂಟು. ಅದಾಗಿದ ತಕ್ಷಣ ನಾವು ಅಲ್ಲೇ ಕುತ್ಕೊಂಡು ಅವರು ಎಲ್ಲ ಫೋಟೋಸು ತೋರಿಸ್ತೀವಿ, ಇಲ್ಲಿ ಕುತ್ಕೊಳ್ಳಿ ಯಾವ್ಯಾವ ಥರ ಬಂದಿದೆ ಎಲ್ಲದ್ರದ್ದು ಒಂದೊಂದು ತೋರಿಸ್ತೀವಿ ಅಂದರು. ಸೊ ಬೆಳಗ್ಗೆ ಪ್ಯಾಲೇಸಿಂದ ತೆಗ್ದಿದ್ರಿಂದ ನೈಟ್ ತನಕ ತೆಗ್ದಿದ್ದಕ್ಕೆ ಎಲ್ಲನೂ ತೋರಿಸಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಮಾತ್ರ. ವೀಡಿಯೋ ತೋರಿಸಲ್ಲ ಅಂತ ಹೇಳ್ಬಿಟ್ಟಿದ್ರು. ಪಕ್ಕ ವೀಡಿಯೋ ಮದುವೆ ದಿನನೇ, ರಿಸೆಪ್ಷನ್ ದಿನನೇ ಹಾಕೋದು ಅಂತ. ಸೊ ಫೋಟೋಸ್ ಅವರು ನೋಡೋಣ ಅಂತ ನೋಡ್ತಾ ಇದ್ವಿ. ಎಲ್ಲ ಫೋಟೋಸು ಆಲ್ಮೋಸ್ಟ್ ಚೆನ್ನಾಗಿ ಬಂದಿತ್ತು. ಅದರಲ್ಲಿ ಈ ಫೋಟೋ ಗೌನ್ದಂತೂ ಒಳ್ಳೆ ಗೂಗಲ್ ಫೋಟೋ ಥರ ಇತ್ತು. ನಾನು ಅದನ್ನೇ ಹೇಳ್ತಾ ಇದ್ದೆ. ಮತ್ತು ಅವ್ರು ನಾನು ವೀಡಿಯೋ ಮಾಡ್ಬೇಕಾದ್ರೆ ಬೈತಿದ್ರು, ನೀವೆಲ್ಲ ವ್ಲಾಗಲ್ಲೇ ತೋರಿಸ್ಬಿಟ್ರೆ ನಾನು ಏನು ರಿಸೆಪ್ಷನ್ಗೆ ಹಾಕ್ಲ, ನೀವೆಲ್ಲ ಇಲ್ಲೇ ತೋರಿಸ್ತಾ ಇದ್ದೀರಿ ಅಂತ. ಸೊ ನಾನು ಜಾಸ್ತಿ ಹಾಕ್ಲಿಲ್ಲ ವ್ಲಾಗಲ್ಲಿ. ನಾನು ಅಂದೆ ಮದುವೆ ಹತ್ತತ್ರನೇ ವ್ಲಾಗು ಹಾಕೋದು ಏನಿಲ್ಲ ಅಂತ. ಇದೆಲ್ಲ ಫೋಟೋಸ್ ನೋಡ್ಕೊಂಡು ನಾವು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನೋಡಿ ಗಾಯ್ಸ್, ಬೆಳಗ್ಗೆ ಇದ್ದೇ ಸ್ಪಾಟ್ ತೋರಿಸ್ತಿದ್ದೆ ನಿಮಗೆ. ಇದೇ ಸ್ಪಾಟು. ಇವಾಗ ರಾತ್ರಿ ಇಷ್ಟೊತ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ದಿನ ಫುಲ್ಲು. ಬೆಳಗ್ಗೆನೂ ನಾವು 3 ಜನ ಬಂದ್ವಿ, ಇವಾಗಲೂ ನಾವು 3 ಜನ ವಾಪಸ್ ಹೋಗ್ತಾ ಇದ್ದೀವಿ. ಯಾವ ಸ್ಪಾಟಲ್ಲಿ ಬಂದ್ವಿ ಅದೇ ಸ್ಪಾಟಲ್ಲಿ ಹೋಗ್ತಾ ಇದ್ದೀವಿ. ಹೆಂಗೆ ಯಾವ ರೋಡಲ್ಲಿ ಬಂದ್ವಿ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ವಾಪಸ್. ನಿಜ ಮಾತ್ರ ಎಷ್ಟೊತ್ತು ಗೊತ್ತಾ? ಈಗ 11 ಗಂಟೆ ಆಗಿದೆ ಅಲ್ವಾ? 11 ಗಂಟೆ ಆಗಿದೆ ಈಗ. ಸೀರಿಯಸ್ಲಿ ಮಾತ್ರ ಸಕ್ಕತ್ತಾಗಿತ್ತು. ನೋಡಿದ್ರಲ್ಲ ಗಾಯ್ಸ್ ಹೆಂಗಿತ್ತು ಇವತ್ತೊಂದು ದಿನ ಅಂತ. ಇವತ್ತಿನ ದಿನ ಫುಲ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕೆ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಯಾವಾಗ 7 ಕಾಲಲ್ಲಿ ಸ್ಟಾರ್ಟ್ ಮಾಡಿದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟು. ಎಲ್ಲೆಲ್ಲಿ ಹೋಗಿದ್ವಿ, ಎಷ್ಟೆಷ್ಟು ಹೋಗಿದ್ವಿ, ಎಲ್ಲಿ ಊಟ ಮಾಡಿದ್ವಿ ಎಲ್ಲನೂ ನೋಡಿದ್ರಲ್ಲ ಇವತ್ತು. ಎಷ್ಟೆಷ್ಟು ಕಾಸ್ಟ್ಯೂಮ್ ಚೇಂಜ್ ಆಯಿತು. ಅದು ನಮ್ಮದು ಪ್ರೀ ವೆಡ್ಡಿಂಗ್ ಅದೆಲ್ಲ ಮಜಾ ಬರೋಲ್ಲ. ಕಸಿನ್ದು ಪ್ರೀ ವೆಡ್ಡಿಂಗ್ ಅಂತೂ ಮಜಾ ಅಂದರೆ ಮಜಾ ಇರುತ್ತೆ. ಅವ್ರಿಗೊಂದಷ್ಟು ವೀಡಿಯೋಸ್ನ ನಾನು ಮಾಡಿಕೊಟ್ಟೆ, ರೀಲ್ಸು. ನಾನು ಒಂದಷ್ಟು ಮಾಡಿಕೊಂಡೆ, ಅದನ್ನ ನಾನು ಹಾಕ್ತೀನಿ ಇನ್ಸ್ಟಾದಲ್ಲಿ. ಸೊ ಈ ವಿಡಿಯೋನ ನಾನು ನೋಡಬೇಕು ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ. ಸೊ ಐ ಹೋಪ್ ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ. ಕಸಿನ್ ಮದುವೆ ಬ್ಲಾಗ್ಸ್ ಇನ್ನೂ ಜಾಸ್ತಿ ಬರ್ತಾ ಇರುತ್ತೆ. ಇವಾಗಿನ್ನೂ ಜಸ್ಟ್ ಪ್ರೀ ವೆಡ್ಡಿಂಗ್ ಅಷ್ಟೇ. ಇನ್ನೂ ವೆಡ್ಡಿಂಗ್ ಬೇಜಾನು ದಿನಗಳಿದೆ, ಹಳ್ಳಿ ಅದು ಇದು ಆಳು ಹೂಳು ಅಂತ. ಸೊ ಅದನ್ನೆಲ್ಲನೂ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರು ಅಡುಗೆ ಪರಿಣಿತ ನಮಿತಾ.